ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜಯಲಕ್ಷ್ಮೀಪುರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಯೋಸಹಜ ಕಾಯಿಲೆಯಿಂದ ರಾತ್ರಿ 1:30 ಸುಮಾರಿಗೆ ವಿಧಿವಶರಾಗಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್. ಹಾಗಾಗಿ ಅವರ ನಿವಾಸದಲ್ಲಿ ಈಗ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. 50 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಿರತರಾದಂತಹ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಕೂಡ ಅಧಿಕಾರ ನಡೆಸಿದವರು. ಇತ್ತೀಚೆಗೆ ಶ್ರೀನಿವಾಸ್ ಪ್ರಸಾದ್ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ಅವರು ಮಗನಿಗೆ ಟಿಕೆಟ್ ಕೇಳಿದ್ರು, ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಗೊಂಡಿದ್ರು ಅಂತ. ಬಿಜೆಪಿ ಪಾಳೆಯದಲ್ಲಿ ಸರಿಯಾಗಿ ಅವರನ್ನ ನಡೆಸಿಕೊಳ್ಳಿಲ್ಲ ಅನ್ನುವಂಥ ಆರೋಪ. ಹಾಗಾಗಿ ಅವರು ಮುನಿಸಿಕೊಂಡಿದ್ರು, ಅಸಮಾಧಾನಗೊಂಡಿದ್ರು, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇತ್ತೀಚಿನ ಬೆಳವಣಿಗೆಗಳು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಂದ್ರೆ ಬದ್ಧ ವೈರಿಗಳಾಗಿದ್ರು. ಯಾವಾಗ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಲಾಯಿತು, ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮುನಿಸಿಕೊಂಡು ಪಕ್ಷದಿಂದ ಆಚೆ ಬಂದ್ರು, ನಂತರ ಬಿಜೆಪಿ ಸೇರಿದ್ರು. ಹಾಗಾಗಿ ಆ ಎಲ್ಲ ಮುನಿಸನ್ನ ಮರೆತು ಮತ್ತೆ ಈ ಜೋಡಿ ಒಂದಾಗ್ತಾ ಇದೆಯಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ವಿಧಿವಶರಾಗಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಸದ್ಯ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಯಾರೆಲ್ಲ ಬರ್ತಿದ್ದಾರೆ, ಗಣ್ಯಾತಿ ಗಣ್ಯರ ಆಗಮನ ಆಗೋ ನಿಟ್ಟಿನಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ? ಶ್ರುತಿ, ಈಗಾಗಲೇ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಆಗಮಿಸಿದೆ. ಈಗಾಗಲೇ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಮೂಲಗಳ ಪ್ರಕಾರವಾಗಿ ಇವತ್ತು ಅಥವಾ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಾಳೆ ಅವರ ಪಾರ್ಥಿವ ಶರೀರವನ್ನು ಏನೋ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧತೆಗಳು ಸಹ ನಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಬೆಳಿಗ್ಗೆ ಅವರ ಏನು ಭೀಮಸದನ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಪಾರ್ಥಿವ ಶರೀರವನ್ನು ವೀಕ್ಷಣೆ, ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾಲುಗಟ್ಟಿ ಬರ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಮೈಸೂರು, ಚಾಮರಾಜನಗರದಲ್ಲಿ ಅಪಾರ ಸಂಖ್ಯೆಯ ಬೆಂಬಲಿಗರನ್ನು ಹೊಂದಿದ್ದಾರೆ. ಸಂಸದರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ದಲಿತ ಸಮುದಾಯಕ್ಕೆ ಒಂದು ಧ್ವನಿಯಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ಅನ್ನುವಂತಹ ಸುದ್ದಿ ಕೇಳಿ ಸಾಕಷ್ಟು ಅಭಿಮಾನಿಗಳಿಗೆ ಒಂದು ಆಘಾತ ಉಂಟಾಗಿರುವಂಥದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಸಾಕಷ್ಟು ಅಂದರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಮೈಸೂರು ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಸೊ ಹೀಗಾಗಿ ಇವತ್ತು ಇಂದು ಮಧ್ಯರಾತ್ರಿ ಅವರು ವಿಧಿವಶರಾಗಿದ್ದಾರೆ. 6 ಬಾರಿ ಸಂಸದರಾಗಿದ್ದಾರೆ, 2 ಬಾರಿ ಶಾಸಕರ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿರುವಂಥದ್ದು. ಎಲ್ಲ ಪಕ್ಷಗಳಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಉತ್ತಮವಾದಂತಹ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಭಾಳ ಪ್ರಮುಖವಾಗಿ ಇತ್ತೀಚೆಗೆ ಕೆಲವು ದಿನಗಳಿಂದ ಕೂಡ ಬಿಜೆಪಿಯಲ್ಲಿ ಸಂಸದರಾಗಿದ್ದರು. ಇದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಯಿತು. ಅಂದರೆ ಅವರ ಹಳ್ಳಿಯರಿಗೆ ಟಿಕೆಟ್ ಕೇಳಿದ್ರು, ಕೊಡಲಿಲ್ಲ ಸಂದರ್ಭದಲ್ಲಿ ಒಂದು ಕಡೆ ಮುನಿಸ್ಕೊಂಡಿದ್ರು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು 7 ವರ್ಷಗಳಿಂದ ಮಾತನಾಡ್ತಾ ಇರಲಿಲ್ಲ. ಏಕಾಏಕಿ ಮನೆಗೆ ಬಂದು ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡಿದರು. BS ಯಡಿಯೂರಪ್ಪನವರು ಮನೆಗೆ ಬಂದಿದ್ದರು. ಇದೆಲ್ಲವೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಶಕ್ತಿ ಅಂತೇಳಿ ಎಲ್ಲರಿಗೂ ಸಹ ಕೂಡ ಗೊತ್ತಿರುವಂಥದ್ದು. ಚಾಮರಾಜನಗರದಲ್ಲಿ ಇತಿಹಾಸದಲ್ಲೇ ಬಿಜೆಪಿ ತನ್ನ ಖಾತೆಯನ್ನು ತೆರೆದಿರಲಿಲ್ಲ. ಸಂಸದರಾಗಿ ಮೊದಲ ಬಾರಿಗೆ ಅವರು ಬಿಜೆಪಿಯ ಬಾವುಟವನ್ನು ಚಾಮರಾಜನಗರದಲ್ಲಿ ಹಾರಿಸಿದರು. ಒಂದು ರೀತಿಯಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆದ ಸಂದರ್ಭದಲ್ಲೆಲ್ಲವೂ ಕೂಡ ಸಿಟ್ಟಿಗೆದ್ದು ರಾಜಕಾರಣವನ್ನು ನಡೆಸಿದಂತಹ ಏಕೈಕ ವ್ಯಕ್ತಿ. ಯಾವುದೇ ರೀತಿಯಾದಂತಹ ಕಳಂಕರಹಿತವಾದಂತಹ ಯಾವುದೇ ರೀತಿಯ ಆರೋಪಗಳು ಇಲ್ಲದಿರುವಂತಹ ಸಂಸದರಾಗಿ ಅವರು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಶಾಸಕರಾಗಿ, ಸಚಿವರಾಗಿ ಕೂಡ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಸೊ ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಜನರು ಬರುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಮೈಸೂರಿನ ಅವರ ನಿವಾಸ ಮುಂಭಾಗ ಸಾಕಷ್ಟು ಜನರಿದ್ದಾರೆ. ಜೊತೆಗೆ ಈಗಾಗಲೇ 11 ಗಂಟೆ ಸುಮಾರಿಗೆ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಲ್ಲಿ ಶರೀರವನ್ನು ಇಟ್ಟು ಜನರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಅವರ ಕುಟುಂಬಸ್ಥರು ಈಗಷ್ಟೇ ಅವರ ಪಾರ್ಥಿವ ಶರೀರ ಬಂದಿರೋ ಕಾರಣಕ್ಕಾಗಿ ಸುಮಾರು 1/2 ಗಂಟೆಯಲ್ಲಿ ವಿಧಿವಿಧಾನ ಪೂಜೆಗೆ ಪುನಸ್ಕಾರ ಎಲ್ಲ ಮಾಡಿದ ನಂತರದಲ್ಲಿ
ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾವ ವಿಧಿವಿಧಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಇದೆಲ್ಲವೂ ಕೂಡ ಕುಟುಂಬಸ್ಥರು ತಿಳಿಸ್ಬೇಕಾಗತ್ತೆ. ಈಗಷ್ಟೇ ಅವರ ಪಾರ್ಥಿವ ಶರೀರ ಬಂದಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಬಂದವರನ್ನ ಅವರ ಪಾರ್ಥಿವ ಶರೀರ ವೀಕ್ಷಣೆಗೆ ಈಗಾಗಲೇ ಅವರ ಮನೆ ಮುಂಭಾಗ ಜಮಾಯಿಸ್ತಾ ಇರುವಂಥದ್ದು. ಶ್ರುತಿ. ವಿನೋದ್, ಈಗ ತಾನೇ ತಾವು ಹೇಳ್ತಾ ಇದ್ರಿ ಅವರ ರಾಜಕೀಯ ಜೀವನದ ಬಗ್ಗೆ ತಾವು ಮೆಲುಕು ಹಾಕ್ತಾ ಇದ್ರಿ. ಒಂದು ಪ್ರಶ್ನೆ, ಈಗ ಬಿಜೆಪಿ ಅಥವಾ ಕಾಂಗ್ರೆಸ್ ಎರಡೂ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಬಲ ಇತ್ತು. ಹಾಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅವರ ಸಪೋರ್ಟ್ ಅನ್ನ ಬಯಸಿದ್ರು ಬಿಜೆಪಿಯವರು. ಸ್ವತಃ BS ಯಡಿಯೂರಪ್ಪನವರು ಹೋಗ್ತಾರೆ, CM ಸಿದ್ದರಾಮಯ್ಯನವರು ಹೋಗ್ತಾರೆ. ಎಷ್ಟು ಪ್ರಮುಖ ಸ್ಥಾನ ವಹಿಸಿದ್ರು ಅಂತ. ಹಳೆ ಮೈಸೂರು ಭಾಗದಲ್ಲಿ ಅತಿ ದೊಡ್ಡ ಶಕ್ತಿ ಹಾಕಿದ್ರ ಶ್ರೀನಿವಾಸ್ ಪ್ರಸಾದ್ ಅವರು. ತಾವು ಹೇಳ್ತಾ ಇದ್ರಿ ದಲಿತ ಸಮುದಾಯದ ಅತಿ ದೊಡ್ಡ ಧ್ವನಿಯಾಗಿದ್ರು. ಆ ಮೂಲಕ ಒಂದಷ್ಟು ಮತಗಳನ್ನ ಸೆಳೆಯುವಲ್ಲಿ ಎರಡೂ ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಎಷ್ಟು ದೊಡ್ಡ ಮಟ್ಟದ ಶಕ್ತಿ, ಈಗ ಎರಡೂ ಪಕ್ಷಗಳಿಗೂ ಎಷ್ಟು ದೊಡ್ಡ ಮಟ್ಟದ ಲಾಸ್ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನಿಲ್ಲ ಅನ್ನುವಂತಹ ವಿಚಾರ. ಶ್ರುತಿ, ಕೇವಲ ರಾಜಕೀಯದ ಹೊರತುಪಡಿಸಿ ಅವರು ಸಾಕಷ್ಟು ಸಾಮಾಜಿಕ ಕೆಲಸಗಳಿಗೆ ಗುರುಸ್ಕೊಂಡಿದ್ರು. ಪಕ್ಷಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಚಾಮರಾಜನಗರದ ಭಾಗಕ್ಕೆ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥಲ್ಲೆಲ್ಲವೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಸಿಟ್ಟಿಗೆ ಹೇಳ್ತಾ ಇದ್ರು. 2017ರಲ್ಲಿ ಸಿದ್ದರಾಮಯ್ಯ ಸಂಪುಟದಿಂದ ಏಕಾಏಕಿ ಅವರನ್ನ ಕೈ ಬಿಡಲಾಗಿತ್ತು. ಅವರ ಏನೋ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತೇಳಿ ಕೂಡಲೇ ಏನೋ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ತದನಂತರದಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಲು ಅನುಭವಿಸ್ತಾರೆ. ಆದರೆ ಅವರ ಶಕ್ತಿ ಏನು ಅನ್ನೋದಕ್ಕೆ ಅದಾದ 1 ವರ್ಷದಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಎರಡನೇ ಹಳ್ಳಿಯಲ್ಲಿ ಹರ್ಷವರ್ಧನ್ ಅವರಿಗೆ BJಪಿಯಿಂದ ಟಿಕೆಟನ್ನು ಕೊಡಿಸ್ತಾರೆ ನಂಜನಗೂಡು ಕ್ಷೇತ್ರದಿಂದ. ಅದೇ ಕ್ಷೇತ್ರದಿಂದ ಹಳ್ಳಿಯರನ್ನು ಶಾಸಕರಾಗಿ ಮಾಡ್ತಾರೆ. ಅದಾದ ನಂತರದಲ್ಲಿ ಬಂದಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಧ್ರುವನಾರಾಯಣ ಗುರು ಶಿಷ್ಯ ರೀತಿಯಲ್ಲಿ ಇದ್ದಂತಹ ಇಬ್ಬರು ಕೂಡ ಮೊದಲ ಬಾರಿಗೆ ಪರಸ್ಪರವಾಗಿ ಎದುರಾಳಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. 2018 ಲೋಕಸಭಾ ಚುನಾವಣೆಯಲ್ಲೂ ಕೂಡ 2019 ಲೋಕಸಭಾ ಚುನಾವಣೆಯಲ್ಲೂ ಕೂಡ BJಪಿಯಿಂದ ಟಿಕೆಟನ್ನು ಕೊಡ್ತಾರೆ. ಕೊನೆ ಗಳಿಗೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೊಂದಲ ಆಗುತ್ತೆ ಅಂತೇಳಿ ಇವರಿಗೆ ಟಿಕೆಟನ್ನು ಕೊಡ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರು 1,500 ಮತಗಳಿಂದ ಗೆಲ್ತಾರೆ. ಇತಿಹಾಸದಲ್ಲೇ ಚಾಮರಾಜನಗರದಲ್ಲಿ BJಪಿಯಿಂದ ಯಾರೂ ಕೂಡ ಸಂಸದರಾಗಿ ಆಯ್ಕೆಯಾಗಿರಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ತಮ್ಮ ಶಕ್ತಿ ಏನು ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡಿ ತೋರಿಸ್ತಾರೆ. ಜೊತೆಗೆ ಸಂಪುಟದಲ್ಲಿ ಕೈ ಬಿಟ್ಟ ಸಂದರ್ಭದಲ್ಲಿ ಅವರ ಶಕ್ತಿ ಏನಿರುವುದನ್ನು ಸಿದ್ದರಾಮಯ್ಯವ್ರಿಗೂ ಕೂಡ ಸಾಕಷ್ಟು ತೋರಿಸಿದ್ದಾರೆ. ಸಾಕಷ್ಟು ಕಾಂಗ್ರೆಸ್ಗೆ ಪೆಟ್ಟನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕೂ ಕೂಡ BJಪಿಯಲ್ಲೂ ಕೂಡ ಈ ಚುನಾವಣೆ ಅಂದರೆ ಈಗ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಹಳ್ಳಿಯಲ್ಲಿಗೆ 3ನೇ ಹಳ್ಳಿಯಲ್ಲಿಗೂ ಕೂಡ ಒಂದು ಟಿಕೆಟನ್ನು ಕೇಳಿದರು. BJಪಿಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಕೂಡ ಆ ತಪ್ಪಿದ ಕಾರಣವನ್ನು ತಿಳಿಸ್ತಿಲ್ಲ ಅಂತೇಳಿ ಸಾಕಷ್ಟು ಕೋಪಗೊಂಡಿದ್ದರು. ಎಲ್ಲೋ ಒಂದು ಕಡೆ ಇದೆಲ್ಲ ಎನ್ಕ್ಯಾಶ್ ಮಾಡಬೇಕು ಅಂತೇಳಿ CM ಸಿದ್ದರಾಮಯ್ಯನವರು 7 ವರ್ಷಗಳಿಂದ ಅವ್ರ ಜೊತೆ ಮಾತಾಡಿರಲಿಲ್ಲ. ಏಕಾಏಕಿ ಅವರ ಮನೆಗೆ ಬರ್ತಾರೆ. ಮೈಸೂರಿನ ಜಯಲಕ್ಷ್ಮೀಪುರಂನ ಭೀಮಸದನ ಒಂದು ರೀತಿಯಾದ ರಾಜಕೀಯ ಶಕ್ತಿ ಕೇಂದ್ರವಾಗಿತ್ತು. 10 ದಿನಗಳಲ್ಲಷ್ಟೇ ಯಡಿಯೂರಪ್ಪನವರು ಇರ್ಬೋದು, CM ಸಿದ್ದರಾಮಯ್ಯನವರು ಇರ್ಬೋದು, ಹಲವು ರಾಜಕೀಯ ಗಣ್ಯರೆಲ್ಲರೂ ಕೂಡ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯೋದಕ್ಕೂ ಕೂಡ ಸಾಕಷ್ಟು ಬೆಂಬಲವನ್ನು ಕೇಳ್ತಾ ಇದ್ರು. ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ಶಕ್ತಿ ಏನು ಅಂತೇಳಿ ಎಲ್ಲ ರಾಜಕೀಯ ಮುಖಂಡರಿಗೆ ಗೊತ್ತಿದೆ. ಸೊ ಹೀಗಾಗಿ ಅವರ ಆಶೀರ್ವಾದ ಸಿಕ್ಕಿದರೆ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನುವಂತಹ ನಂಬಿಕೆ ಇತ್ತು. ಸೊ ಹೀಗಾಗಿಯೇ ಅವರ ಆಶೀರ್ವಾದ ಯಾರಿಗೆ ಸಿಗುತ್ತೆ ಅಂತ ಇತ್ತು. ಮಾರ್ಚ್ 17ನೇ ತಾರೀಕು ಅವರು ಸಕ್ರಿಯ ರಾಜಕಾರಣದಿಂದ ದೂರ ಆಗಿದ್ದರು. ಯಾರೇ ಬಂದರೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ರೆ ಹೊರತು ತಮ್ಮ ಬೆಂಬಲ ಯಾರಿಗೆ ಇರೋದನ್ನು ಕೂಡ ಯಾವತ್ತಿಗೂ ಕೂಡ ಹೇಳ್ತಾ ಇರಲಿಲ್ಲ. ಯಾಕಂತಂದರೆ ನಾನು ರಾಜಕಾರಣದ ನಿವೃತ್ತಿ ಆಗಿದ್ದೇನೆ. ಸೊ ಹೀಗಾಗಿ ನಾನು ಯಾರಿಗೂ ಕೂಡ ಬೆಂಬಲವನ್ನು ಘೋಷಣೆ ಮಾಡೋದಿಲ್ಲ, ರಾಜಕೀಯವಾಗಿ ಅವರಿಗೆ ಸಲಹೆ ಸೂಚನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಅವರು ವಿಧಿವಶರಾಗಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಈಗಾಗಲೇ ಅವರ ಮನೆ ಮುಂಭಾಗಕ್ಕೆ ಜಮಾಯಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ